ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬರು ಮಕ್ಕಳು, ಯುವಕ ಯುವತಿಯರು, ಗೃಹಸ್ಥರು, ಮದುವೆ ಆಗಿರೋರು, ಮದುವೆ ಆಗಕ್ಕೆ ಹೊರಟಿರೋರು, ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳು ನೋಡಿರೋರು, ಮುದುಕ ಮುದುಕಿಯರು ಎಲ್ಲರೂ ಗಮನಿಸಬೇಕು, ಕಲ್ತ್ಕೊಳ್ಳುವಂಥ ಒಂದು ಎಪಿಸೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಸಂಚಿಕೆ ಯಾತಕ್ಕೆ ಅಷ್ಟು ಒತ್ತು ಕೊಡ್ತಾ ಇದ್ದೀನಿ ಅಂತಂದರೆ, 2025ರಲ್ಲಿ ಅಂದರೆ ಈ ವರ್ಷ ಭಾಳಷ್ಟು ಜನಕ್ಕೆ ಕೆಟ್ಟ ಚಟಗಳು ಜಾಸ್ತಿ ಆಗ್ತದೆ, ಕೆಟ್ಟ ಬುದ್ಧಿ ಜಾಸ್ತಿ ಆಗುತ್ತೆ ಈ ವರ್ಷ. ಈ ಸಂವತ್ಸರದ ಫಲ ಆಗಿದೆ. ಅಯ್ಯೋ, ನನ್ನ ಮಗ ಶ್ರೀರಾಮಚಂದ್ರ ಥರ ಇದ್ದಾನೆ ಅಂತ ನಾವು ಅಂತೀವಿ. ಅವನು ಹೊರಗಡೆ ಹೋಗ್ಬಿಟ್ಟು ಕುಡಿಯೋದು, ಸ್ಮೋಕ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ. ಮಗ ಅಥವಾ ಮಗಳು ಯಾವತ್ತೂ ಒಂದಿನೊಂದು ದುಡ್ಡು ಕದ್ದಿಲ್ಲ, ಒಡವೆ ಕದ್ದಿಲ್ಲ. ಇವತ್ತು ಮನೆಗಳಲ್ಲಿ ಒಡವೆ ಕಳ್ತನ, ದುಡ್ಡು ಕಳ್ತನ ಆಗುತ್ತೆ ಈ ವರ್ಷ. ನಮ್ಮ ಮನೆಯಲ್ಲೇ ನಮ್ಮ ಜನರಿಂದ ಚೋರ ಭಯ, ಚೋರ ಕೃತ್ಯ, ಅಪಹರಣ ದೋಷ, ವಿಶ್ವಾಸನೇ ಇರೋದಿಲ್ಲ. ನನ್ನ ಮಗ ತಾನೇ ಅಂದ್ಬಿಟ್ಟು ತಾಯಿ ಸ್ನಾನಕ್ಕೆ ಅಂತ ಬಳೆ ಬಿಚ್ಚೊಟ್ಟೋದ್ರೆ ಸ್ನಾನ ಮಾಡ್ಕೊಂಬರೋಷ್ಟೊಳಗೆ ಬಳೆನೇ ಕಾಣೋದಿಲ್ಲ. ನಮ್ಮ ಮನೇಲೇ ನಮ್ಮ ಮಕ್ಕಳು ಕದೀತಾರೆ, ನಮ್ಮ ಮನೇಲೇ ನಮ್ಮ ಮಕ್ಕಳು ಸುಳ್ಳು ಹೇಳ್ತಾರೆ, ನಮ್ಮನೆ ಮಕ್ಕಳೇ ನಮಗೆ ಮೋಸ, ದುಶ್ಚಟಗಳು. ಇದು ಮಕ್ಕಳಲ್ಲಿ. ಎರಡನೇದು, ಯಾವತ್ತೂ ಸ್ಮೋಕ್ ಮಾಡಿಲ್ಲ, ಡ್ರಿಂಕ್ಸ್ ಮಾಡಿಲ್ಲ, ಕದ್ದಿಲ್ಲ, ಇವಾಗ ಶುರು ಮಾಡ್ತಾನೆ ಮದುವೆ ಆದಮೇಲೆ. ಮದುವೆ ಆಗಿರೋಲ್ಲಿ ಇದೊಂದು ದೋಷ ಶುರುವಾಗತ್ತೆ. ಇವಾಗ ಹೆಣ್ಣಾಗಲಿ ಗಂಡಾಗಲಿ, ಮದುವೆ ಆಯಿತು, ಕೆಲಸ ಆಯಿತು, ರಿಟೈರ್ಡ್ ಆಯಿತು, ಮಕ್ಕಳು ನೋಡಿ ಮೊಮ್ಮಕ್ಕಳು ನೋಡಾಯಿತು, ಈಗ ವಯಸ್ಸಾದ್ಮೇಲೆ ಕುಡಿಯೋದು, ಸೇದೋದು ಕಲ್ತ್ಕೊಂಡ್ಬಿಟ್ಟ ನನ್ನ ಗಂಡ ಅಂತ ಒಂದು ವಿಷಯ ಬರ್ತದೆ. ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿದ್ರು ಕೂಡ ನನ್ನ ಹೆಂಡ್ತಿಗೀಗ ಏನೇನೋ ಚಟಗಳು. ಇಷ್ಟು ದಿವಸ ಇರಲಿಲ್ಲ, ಈಗ ಕೋಪ, ತಾಪ ಮತ್ತು ಸುಳ್ಳು ಹೇಳೋದು, ಕದಿಯೋದು. ನನ್ನ ಜೋಬಿಂದ ದುಡ್ಡು ಕದ್ಬಿಡ್ತಾಳೆ, ಮಲಗಿರ್ತೀನಿ, ಶರ್ಟಿಂದ ದುಡ್ಡು ಎತ್ಕೊಂಡ್ಬಿಡ್ತಾಳೆ, ಪ್ಯಾಂಟಿಂದ ದುಡ್ಡು ಎತ್ಕೊಂಡ್ಬಿಡ್ತಾಳೆ, ಲಾಕರ್ಲಿ ಇಟ್ಟಿಗೆ ಅದು ಎತ್ಕೊಂಡ್ಬಿಡ್ತಾಳೆ. ನನ್ನ ಹೆಂಡ್ತಿ ತುಂಬ ಕೆಟ್ಟವಳ ಆಗ್ತಾಯಿದ್ದಾಳೆ, ನನ್ನ ಗಂಡ ಇವಾಗ ಕೆಟ್ಟವನಾಗ್ತಾನೆ, ಕೆಟ್ಟ ಚಟಕ್ಕೆ ಕೆಟ್ಟವ್ರ ಸವಾಸ ಸೇರಿದ್ದಾನೆ. ಮದುವೆ ಆಗಿ ಮಕ್ಕಳ ಮೊಮ್ಮಕ್ಕಳಿದ್ರು ಕೂಡ, ಮದುವೆನೇ ಆಗದೋದವ್ರಂತೂ ಇನ್ನೂ ಇದು ಮದುವೆ ಆಗಿಲ್ಲ ಅಂತ ಡಿಪ್ರೆಷನ್, ಕುಡಿಯೋದು, ಸ್ಮೋಕ್ ಮಾಡಿದ್ರು, ಡ್ರಿಂಕ್ಸ್ ಎಲ್ಲ ಮಾಡೋದು, ಹೆಣ್ಣಾಗಲಿ ಗಂಡಾಗಲಿ. ಹೀಗೆ ಹಲವಾರು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅಡ್ಡದಾರಿ, ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಚಟಗಳು, ಕೆಟ್ಟ ಜನರ ಸಹವಾಸದಿಂದ ಇವತ್ತು ಮನೆ ಒಳಗೆ ಅಲ್ಲೋಲ ಕಲ್ಲೋಲಗಳಾಗತ್ತೆ ಈ ವರ್ಷ. ಈ ಒಂದು ಅತಿಯಾದ ಮಳೆ, ಅತಿಯಾದ ಗಾಳಿ ಇವೆಲ್ಲ ಓಕೆ, ಅದು ಎಲ್ರಿಗೂ ಪ್ರಪಂಚಕ್ಕೆ ಆದಾಗ ನಮಗೂ ಆಗುತ್ತೆ. ಆದರೆ ನಮ್ಮನೆ ಒಳಗೆ ಅತಿಯಾದ ಸುಳ್ಳು, ಅತಿಯಾದ ಆಣೆ ಇಡೋದು, ಕದಿಯೋದು, ಮೋಸ ಮಾಡೋದು, ಕೆಟ್ಟ ಚಟಗಳು. ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ದವನಿಗೆಲ್ಲ ಕೆಟ್ಟ ಚಟಕ್ಕೆ ತಿರ್ಕೊಂಬಿಡ್ತಾರೆ. ಮಗಳು ಅಷ್ಟು ಚೆನ್ನಾಗಿದ್ದು, ಭಯ ಭಕ್ತಿ, ದೇವ್ರ ಪೂಜೆ ಅದು ಅಂತ ಈಗೆಲ್ಲ ದೇವ್ರ ಪೂಜೆ ಎಲ್ಲ ಬಿಟ್ಟು ಶೋಕಿ ಮಾಡಿ ಎಲ್ಲ ಹಾಳಾಗೋಗ್ಬಿಟ್ಟಿದ್ದಾಳೆ. ಮಗ ದೇವಸ್ಥಾನಕ್ಕೆ ಹೋಗ್ತಿದ್ದ, ಪ್ರದಕ್ಷಿಣೆ ಮಾಡ್ತಿದ್ದ, ಯಾತ್ರೆ ಜಾತ್ರೆ ಎಷ್ಟು ಚೆನ್ನಾಗಿ ನಮ್ಗೆ ನೋಡ್ತಿದ್ದ. ಈಗ ಮಗ ಅವನು ಕೆಟ್ಟೋರ್ ಸಹವಾಸ ಸೇರಿ ಕೆಟ್ಟೋಗಿದ್ದಾನೆ. ಒಳ್ಳೆ ಸೀತಾದೇವಿ ಥರ ಇದ್ದು ನನ್ನ ಮಗಳು, ಇವತ್ತು ನೋಡಿದ್ರೆ ಒಳ್ಳೆ ಶೂರ್ಪನಖ ಥರ ಇದ್ದಾಳಲ್ಲಪ್ಪ. ಏನು ಅವಳು ಆರ್ಭಟ, ಕೋಪ, ಅವಳ ದುರಭ್ಯಾಸಗಳು, ಕೆಟ್ಟ ಚಟಗಳು ಮಗಳಲ್ಲಿ. ಅಯ್ಯೋ ಸತ್ಯ ಹರಿಶ್ಚಂದ್ರ ನನ್ನ ಮಗ ಈಗ ರಾತ್ರಿ 10 ಗಂಟೆ ಬರ್ತಾನೆ, 11 ಗಂಟೆ ಬರ್ತಾನೆ, ಏನೋ ಸುಳ್ಳು ಹೇಳ್ತಾನೆ, ಕಾಲೇಜ್ಗೆ ಅಂತ ಹೋಗ್ತಾನೆ, ಅಲ್ಲಿ ಹೋಗಲ್ವಂತೆ, ಕಾಲೇಜಿಂದ ನೋಟಿಸ್ ಬಂದಿದೆ ಮಗ ಕಾಲೇಜಿಗೆ ಬರ್ತಿಲ್ಲ ಅಂತೇಳಿ. ಮಗ ನೋಡೋದ್ರಿಂದ ಮನೆ ಬಿಡುವಾಗ ಕಾಲೇಜ್ ಅಂತಾನೆ, ಅಲ್ಲಿ ನೋಡಿದ್ರೆ ಕಾಲೇಜ್ಗೆ ಬಂದಿಲ್ಲ ಅಂತ ಲೆಟ್ರ್ ಬಂದಿದೆ ಕಾಲೇಜಿಂದ. ಎಷ್ಟು ಸುಳ್ಳು ಹೇಳ್ತಾನೆ. ಒಳ್ಳೆ ರ್ಯಾಂಕ್ ಸ್ಟೂಡೆಂಟಿಗೆ ಸುಳ್ಳು ಹೇಳೋಕ್ಕೆ ಶುರು ಮಾಡಿಬಿಟ್ನಲ್ಲ. ಒಳ್ಳೆ ಚೆನ್ನಾಗಿ ಓದ್ತಿದ್ದ, ಎಲ್ಲಾದರೂ ಪಾಸ್, ಫಸ್ಟ್ ಕ್ಲಾಸ್ ಬರ್ತೀವಿ, ಇವತ್ತು ಈಗ 3-4 ಸಬ್ಜೆಕ್ಟ್ ಫೇಲ್ ಆಯ್ತಲ್ಲ. ಏನು ಅಂದಾಗ ಅವನಿಗೆ ಕೆಟ್ಟ ಚಟ, ಕೆಟ್ಟ ಸಹವಾಸ ದೋಷ. ಈ ಹುಡುಗರದು ಬಿಡಿ, ಏಜ್ ಹಂಗಿದೆ ಅಂತ, ಈ ವಯಸ್ಸಾಗಿ ಮದುವೆ ಆಗಿ ಮಕ್ಕಳು ಮೊಮ್ಮಕ್ಕಳಿರೋದು ಅವ್ರದ್ದೊಂದು ದೊಡ್ಡ ಕಾಟ. ಇವಾಗ BP ಇದೆ, ಡಯಾಬಿಟಿಸ್ ಇದೆ, ಆದರೂ ಸ್ಮೋಕ್ ಬೇಕು, ಡ್ರಿಂಕ್ಸ್ ಬೇಕು, ಚಟಗಳು ಬೇರೆ ಬೇರೆ. ಇವತ್ತು ಸಮಾಜದಲ್ಲಿ
ಎಲ್ಲ ಇದೆ, ನೆಮ್ಮದಿ ಇಲ್ಲ. ನೆಮ್ಮದಿಗೋಸ್ಕರ ಹುಡ್ಕೊಂಡು ಹೋಗ್ತಾರೆ ಏನೋ ಒಂದು ದಾರಿ. ಅದು ಕುಡಿಯೋದಿರ್ಬೋದು, ಸ್ಮೋಕ್ ಮಾಡೋದಿರ್ಬೋದು, ಇಲ್ಲ ಕೆಟ್ಟ ಚಟ ಇರ್ಬೋದು. ಇವ್ಯಾವುದೂ ನೆಮ್ಮದಿ ಕೊಡೋದಿಲ್ಲ, ನಮ್ಮ ಆರೋಗ್ಯ ಹಾಳು ಮಾಡುತ್ತೆ. ಕುಡಿಯೋದು, ಸ್ಮೋಕು, ಡ್ರಿಂಕ್ಸ್ ಎಲ್ಲ ನಮ್ಮ ಆರೋಗ್ಯನ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಮುಂಜಾಗ್ರತೆ ಕ್ರಮ. ಈ ಒಂದು ಕ್ರೋಧಿನಾಮ ಸಂವತ್ಸರ ಮತ್ತು ವಿಶ್ವಾವಸು ಸಂವತ್ಸರ ಸಂಧಿ ಕಾಲದಲ್ಲಿ ಇದ್ದೀವಿ ನಾವು. ಹಲವಾರು ಫ್ಯಾಮಿಲಿಗಳು ಭಾಳ ಕಷ್ಟಪಡ್ತಾರೆ. ಯಾಕೆ ಅಂತಲೇ ಈತ ದುಶ್ಚಟಗಳಿಂದ, ದುಷ್ಟ ಸಹವಾಸದಿಂದ. ಧರ್ಮ ಪಾಲನೆ ಮಾಡೋದಿಲ್ಲ. ಬೆಳಗ್ಗೆ ಏಳಬೇಕು, ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಬೇಕು, ಅದು ನಮ್ಮ ಧರ್ಮ. ಅದು ಮಾಡಲ್ಲ. 12 ಗಂಟೆ ಆದರೂ ಮಲಗಿರ್ತಾನೆ. ಪೂಜೆ ಇಲ್ಲ, ದೇವಸ್ಥಾನಕ್ಕೆ ಹೋಗಲ್ಲ, ಸ್ನಾನ ಮಾಡ್ದೇ ತಿನ್ನೋದು, ಸ್ನಾನ ಮಾಡ್ದೇ ಅಲ್ಲೂ ಜೊತೆನೆ ಟೀ ಕಾಫಿ ತಿಂಡಿ ತಿನ್ನೋದು, ಯಾವಾಗಲೋ ಮಲಗೋದು, ಯಾವಾಗಲೂ ಎದ್ದೊಳೋದು. ಧರ್ಮನೇ ಇಲ್ಲ. ನಮ್ಮ ಮನುಷ್ಯನ ಬದುಕು ಒಂದು ವ್ರತ ಇದ್ದ ಹಾಗೆ ಅಂತ ಹೇಳುತ್ತೆ ಮನುಸ್ಮೃತಿನಲ್ಲಿ. ಮನುಸ್ಮೃತಿ ಏನು ಹೇಳುತ್ತೆ ಅಂದರೆ, ಮನುಷ್ಯ ದೊಡ್ಡದಲ್ಲ, ಅವನು ಯಾವ ರೀತಿ ಬಾಳ್ತಾನೆ ಅದೊಂದು ರಥ, ಒಂದು ಸಿದ್ಧಿ ಅಂತ ಹೇಳ್ತಾರೆ. ಯಾವಾಗಲೋ ಎದ್ದೊಳೋದು, ಯಾವಾಗಲೋ ಮಲಗೋದು, ಯಾವಾಗಲೋ ತಿನ್ನೋದು, ಏನೋ ಮಾಡೋದು. ಗುರು ಹಿರಿಯರ ಬೆಲೆ ಇಲ್ಲ, ಆಚಾರ ವಿಚಾರಗಳಿಗೆ ಗಮನ ಇಲ್ಲ. ಇವೆಲ್ಲಕ್ಕಿಂತ ಸಂಸ್ಕಾರಹೀನ, ಸಂಸ್ಕಾರನೇ ಇಲ್ಲ. ಇದೆಲ್ಲ ಇಲ್ದದವನಿಗೆ ಬದುಕು ವ್ರತ ಅಲ್ಲ, ಅದೊಂದು ಪಾಳುಬಿದ್ದ ಮನೆ, ಪಾಳುಬಿದ್ದ ದೇವಸ್ಥಾನ, ಬರಡು ಭೂಮಿ ಅಂತ ಹೇಳುತ್ತೆ. ಅದಕ್ಕೆ ನಮ್ಮ ಮನುಷ್ಯನ ಬದುಕು ಒಂದು ವ್ರತ ಇದ್ದಾಗೆ. ಗಣಪತಿ ವ್ರತ ಮಾಡ್ತೀವಿ ಈ ಶ್ರದ್ಧಾ ಭಕ್ತಿಯಿಂದ, ಆ ವ್ರತ ನಿಯಮಗಳನ್ನ ಪಾಲನೆ ಮಾಡ್ತೀವಿ. ವರಮಹಾಲಕ್ಷ್ಮಿ ವ್ರತ ಮಾಡ್ತೀವಿ, ಗೌರಿ ವ್ರತ, ಸತ್ಯನಾರಾಯಣ ಪೂಜಾ ವ್ರತ, ಹೀಗೆ ಹಲವಾರು, ಅನಂತ ಪದ್ಮನಾಭ ವ್ರತ, ಕೇದಾರ ಸ್ವಾಮಿ ವ್ರತ, 16 ಸೋಮ ವ್ರತ, ಸಂತೋಷಿ ಮಾತಾ ವ್ರತ, ಹಲವಾರು ವ್ರತಗಳಲ್ಲಿ ಅದರದ್ದೇ ಆದಂಥ ಪ್ರೊಸೀಜರ್ನ ನಾವು ಫಾಲೋ ಮಾಡಿದಾಗ ಅದು ಫಲ ಸಿಗೋದು. ಹಾಗೆ ಮನುಷ್ಯ ಬದುಕಿದ್ದವರೆಗೂ ಆ ಬದುಕಿನ ವ್ರತವನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಅವನ ಬದುಕು ಗಾಳಿಪಟ ಆಗಿಬಿಡ್ತದೆ. ಅದರಿಂದ ಇವತ್ತಿನ ಸಂಚಿಕೆಯನ್ನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಈ ವರ್ಷ ದುಷ್ಟ ಚಟಗಳು, ದುಷ್ಟ ಜನರಿಂದ ಎಲ್ಲನೂ ಕಳ್ಕೊತಾರೆ. ಆರೋಗ್ಯ ಕಳ್ಕೊತಾರೆ, ಹಣ ಕಳ್ಕೊತಾರೆ, ಮರ್ಯಾದೆ ಕಳ್ಕೊಳ್ತಾರೆ. ಇದನ್ನೆಲ್ಲ ತಡೆಗಟ್ಟೋದಾಗೆ ಈ ವರ್ಷ ಮನೆಗೊಬ್ಬ ಕುಡುಕ, ಮನೆಗೊಬ್ಬ ಸುಳ್ಳು ಹೇಳೋನು, ಮನೆಗೊಬ್ಬ ಮೋಸಗಾರ, ಹೀಗೆ ಮನೆಗೆ ಯಾರೊಬ್ಬರು, ಮನೆಯಲ್ಲಿ ತಂದೆ ತಾಯಿಗೆ ದ್ರೋಹ, ಅಣ್ಣ ತಮ್ಮಂದಿರಿಗೆ ದ್ರೋಹ, ಅಕ್ಕ ತಂಗಿರಿಗೆ ದ್ರೋಹ, ಸಮಾಜಕ್ಕೆ, ಕುಟುಂಬಕ್ಕೆ, ವಂಶಕ್ಕೆ, ಎಲ್ಲ ಕಡೆ ದುಷ್ಟ ಚಟಗಳು, ದುಷ್ಟ ಅಭ್ಯಾಸಗಳಿಂದ ಮಾನಹಾನಿ, ಧನಹಾನಿ. ಹಾಗೆ ಇದನ್ನು ತಡೆಗಟ್ಟೋದು ಹೇಗೆ ಅನ್ನೋ ವಿಚಾರನ ನಾನೊಂದು ಸಣ್ಣ ವಿರಾಮದ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಂತರ ಒಬ್ಬರು ಯಾರೋ ಬಂದಿದ್ದರು, ನಮ್ಮ ಮಗ ತುಂಬ ದೇವಭಕ್ತ, ಯೋಗ, ಪ್ರಾಣಾಯಾಮ, ವೇದಗಳ ಕ್ಲಾಸ್ಗೆ ಹೋಗ್ತಾ ಇದ್ದ, ಶನಿವಾರ ಭಾನುವಾರ ಎಲ್ಲ ಸಂಗೀತ ಕ್ಲಾಸ್ ಎಲ್ಲ ಹೋಗ್ತಾ ಇದ್ದ, ಚೆನ್ನಾಗೇ ಇದ್ದ. ಇತ್ತೀಚೆಗೆ ಅವನು ಇಂಜಿನಿಯರಿಂಗ್ ಸೇರ್ಕೊಂಡ್ಮೇಲೆ ಅವನು ಸ್ಮೋಕ್ ಮಾಡ್ಕೊಂಬರ್ತಾನೆ, ಕುಡ್ಕೊಂಬರ್ತಾನೆ. ಈ ಥರ ಎಲ್ಲ ಆಗ್ತಿದೆಯಲ್ಲ, ಏನು ಮಾಡೋದು ಅಂತ ಪ್ರಶ್ನೆ ಕೇಳೋದು. ನಾವು ಮಾಂಸ ತಿನ್ನಲ್ಲ, ನಮ್ಮ ಮಾಂಸ ತಿನ್ನೋ ಜಾತಿ ಅಲ್ಲ, ನಾವು ತುಂಬ ಕಟ್ಟುನಿಟ್ಟಾಗಿರುವಂಥ ಜನ. ಆದರೆ ನನ್ನ ಗಂಡ ಇತ್ತೀಚೆಗೆ ಮಾಂಸ ತಿನ್ನೋದು ಶುರು ಮಾಡ್ಕೊಂಬಿಟ್ಟಿದ್ದಾನೆ. ತಿನ್ನಲಿ ಹೋಗಲಿ, ಮನೆಗೆ ಅದನ್ನು ಪಾರ್ಸಲ್ ಮಾಡ್ಕೊಂಬಂದು ನಮ್ಮ ಮುಂದೆಲ್ಲ ತಿಂತಾನೆ. ಭಾಳ ಬೇಜಾರು. ಅವ್ನು ತೊಟ್ಟೆ ತೊಳೆಯೋಕ್ಕೆ ಅಸಹ್ಯ ಅನಿಸುತ್ತೆ. ನಮ್ಮಲ್ಲಿ ನಡೆದು ಬಂದಿಲ್ಲ, ನಾವು ಮಾಂಸ ತಿನ್ನೋ ಜನನೇ ಅಲ್ಲ. ಇತ್ತೀಚೆಗೆ ನನ್ನ ಗಂಡ ಈ ಥರ ಚಟ ಕಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ನನ್ನ ಮಗಳು ಕಾಲ್ ಸೆಂಟ್ರ್ ಕೆಲಸ ಹೋಗ್ತಾ ಇದ್ದಾಳೆ. ಬೆಳಗಿನ ಜಾವ ಬರ್ತಾಳೆ, 5 ಗಂಟೆಗೆ ಮನೆಗೆ. ಕಾಲ್ ಸೆಂಟ್ರ್ ಡ್ಯೂಟಿ, ನೈಟೆಲ್ಲ ಡ್ಯೂಟಿ ಮಾಡ್ತಾಳೆ. ಬೆಳಗ್ಗೆ ಏಳ್ಸೋದಕ್ಕೆ ನನಗೂ ಬೇಜಾರು, ಏನೋ ಪಾಪ ನೈಟೆಲ್ಲ ಡ್ಯೂಟಿ ಮಾಡಿದಿಲ್ಲ ಅಂಥೇಳಿ. ಒಂದು ದಿನ ಅವಳನ್ನ ಏನೋ ಒಂದು ವಿಚಾರಕ್ಕೆ ಎಬ್ಬಿಸ್ಬೇಕು ಅಂತ ಹೋದೆ. ಅವಳ ಟೇಬಲ್ ಮೇಲೆ ನೋಡಿದಾಗ ಡ್ರಗ್ಸ್ ಎಲ್ಲ ಇತ್ತು. ಏನೋ ಡ್ರಗ್ಸು ಇವೆಲ್ಲ, ಮತ್ತು ಅವಳ ಬಟ್ಟೆ ಮೂಸರಿಗೆ ಗಬ್ಬು ವಾಸನೆ. ಅವಳ ಪಕ್ಕಕ್ಕೆ ಬಂದಾಗೆಲ್ಲ ಬಾಯೆಲ್ಲ ದುರ್ವಾಸನೆ ಇತ್ತು. ನನ್ನ ಮಗಳು ಡ್ರಗ್ಸ್ ತೊಗೋತಾ ಇದ್ದಾಳೆ. ಚೆನ್ನಾಗಿದ್ದವಳು, ಹಾಡ್ತಾಯಿದ್ಲು, ಭಜನೆ ಮಾಡ್ತಿದ್ಲು, ಪೂಜೆ ಮಾಡ್ತಿದ್ಲು, ಪಾತ್ರೆ ತೊಳಿತಿದ್ಲು, ರಂಗೋಲಿ ಬಿಡ್ತಿದ್ಲು. ಈಗ ಅವೆಲ್ಲ ಬಂದ್ ಮಾಡಿಬಿಟ್ಟು ಬರೀ ಮಲಗಿರ್ತಾಳೆ. ಯಾರ ಜೊತೆಲೋ ಫೋನ್ ಮಾಡಿ ಮಾತಾಡ್ತಿರ್ತಾಳೆ. ನಮ್ಮ ಮಗ ಎಸ್ ಎಲ್ ಸಿ ಓದ್ತಾ ಇದ್ದಾನೆ. ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಇದೆ ಈ ವರ್ಷ. SLC ಟ್ಯೂಷನ್ಗೆ ಹಾಕಿದ್ದೀವಿ.
ಆದರೆ ಮನೇಲಿ ಸರಿಯಾಗಿ ಸೇರೋದೇ ಇಲ್ಲ. ಟ್ಯೂಷನ್ ಅಂತ ಹೋಗ್ತಾನೆ, ಎಲ್ಲೋ ಹೋಗ್ತಾನೋ ಗೊತ್ತಿಲ್ಲ. ನಮ್ಗೆ ಆಮೇಲೆ ಗೊತ್ತಾಯ್ತು ಅವನು 1 ತಿಂಗಳಿಂದ ಟ್ಯೂಷನ್ಗೆ ಬಂದಿಲ್ಲ ಅಂತ. ಆಮೇಲೆ ಏನು ಹೇಳ್ತಿದ್ದಾನೆ ಅವ್ರು ಎಲ್ಲಿ ಹೋಗ್ತಾನೆ ಅಂತ ಕೇಳಿದಾಗ, ಮನೇಲಿ ಹೊಡೆದು ಬಡ್ದು ಕೇಳಿದಾಗ, ಏನು ಬಾಯ್ ಬಿಡ್ಲು ಅಂತ ಅವ್ನ ಫ್ರೆಂಡ್ಸ್ ಎಲ್ಲ ಕೇಳಿದಾಗ, ಅವ್ನು ಅಬ್ಸರ್ವ್ ಮಾಡಿದಾಗ ಅವ್ನು ಯಾವುದೋ ಒಂದು ಹುಡುಗಿ SSLC ಓದೋ ಹುಡುಗ ಅವ್ನು ಹುಡುಗಿ ಲವ್ ಮಾಡ್ಕೊಂಡು ಅಲ್ಲಿ ಓಡಾಡ್ಕೊಂಡು ಕಾಲ ಕಳ್ಕೊಂಡಿದ್ದಾನಂತೆ. ಮನೇಲಿ ದುಡ್ಡು ತೊಗೊಂಡೋಗೋದು, ಅವಳಿಗೆ ಐಸ್ ಕ್ರೀಮ್ ಅಂತೆ, ಚಾಕ್ಲೇಟ್ ಅಂತೆ, ಕೇಕ್ ಅಂತೆ ಕೊಡಿಸೋದು ಆ ಹುಡುಗಿಗೆ. ಅವಳು SSLC ಓದ್ತಿರೋಳೆ. ಇಬ್ಬರು ಜೋಡಿ ಆಗಿಬಿಟ್ಟಿದ್ದಾರೆ. ಅವ್ರಿಗೀಗ ಮದುವೆ ಒಂದು ಮಾಡಿಸೋದೊಂದು ಬಾಕಿ ಎಲ್ಲ ಆಗಿದೆ. ಈ ಥರ ನನ್ನ ಮಗ SSLCಗೆ ಹಿಂಗಾಗಿದ್ದಾನೆ, ಏನು ಮಾಡೋದು ಅನ್ನೋದೊಂದು ಪ್ರಶ್ನೆ. ನನ್ನ ಗಂಡ ಈಗ ತಾನೆ ಮದುವೆ ಆಗಿ 2 ವರ್ಷ ಆಯಿತು. ನಾವು 5 ವರ್ಷ ಲವ್ ಮಾಡಿದ್ವಿ. ಅವನು ಸ್ಮೋಕ್ ಮಾಡಲ್ಲ, ಡ್ರಿಂಕ್ಸ್ ಮಾಡಲ್ಲ, ಎಂಥದ್ದು ಇಲ್ಲ. ಮದುವೆ ಆದ 2 ವರ್ಷದಿಂದ ಚೆನ್ನಾಗೇ ಇದ್ದ. ಈಗ ಮನೆಗೆ ಬರಲ್ಲ. ರಾತ್ರಿ ಎಲ್ಲೋ ಮಲಗಿದ್ದು 2 ದಿನ ಆದಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದರೆ ಅವ್ನ ಬಟ್ಟೆ ಎಲ್ಲ ಗಬ್ಬು ವಾಸನೆ, ಸ್ಮೋಕು, ಡ್ರಿಂಕ್ಸು, ಕುಡಿಯುವಾಗೆಲ್ಲ ಮೈ ಮೇಲೆಲ್ಲ ಚಲ್ಕೊಂಬಿಟ್ಟಿರ್ತಾನೆ. ಅದೆಲ್ಲ ಸ್ಮೆಲ್ ಬರುತ್ತಂತೆ, ಎಲ್ಲ ಬರ್ತದೆ. 5 ವರ್ಷ ಲವ್ ಮಾಡುವಾಗ ಕುಡಿತಿರಲಿಲ್ಲ, ಏನೂ ಮಾಡ್ತಿಲ್ಲ. ಅವನು ಒಳ್ಳೆ ಬುದ್ಧಿ ಇದೆ, ಅವನು ಒಳ್ಳೆ ಹ್ಯಾಬಿಟ್ಸ್ ಇದೆ ಅಂತ ಲವ್ ಮಾಡಿ ನಾನು ಮದುವೆ ಮಾಡಿಕೊಂಡೆ. ಈಗ ಕುಡಿಯೋದು ಕಲ್ತಿದ್ದಾನೆ, ಸ್ಮೋಕ್ ಮಾಡ್ತಾನೆ, ಅದು ಏನೇನೋ ಮಾಡ್ತಾನೆ, ನಂಗೆ ಅರ್ಥ ಆಗ್ತಿಲ್ಲ. ನಾನು ಡೈವರ್ಸ್ ಕೊಡಬೇಕು ಅಂತ ಇದ್ದೀನಿ. ಇದಕ್ಕೆ ಪರಿಹಾರ ಏನು? ಡೈವರ್ಸ್ ಕೊಡೋದಕ್ಕೆ ನಾವು ಯಾಕೆ ಪರಿಹಾರ ಕೊಡಬೇಕು? ಕೊಟ್ಬಿಟ್ಟು ಹೋಗ್ಬೇಕಷ್ಟೇ. ಅವ್ನು ಬೇಡ, ಅವ್ನು ಸರಿಯಿಲ್ಲ ಅಂದರೆ. ಇನ್ನೊಬ್ಬರು ನನ್ನ ಮಗ ತುಂಬ ಫೀಲ್ಡಲ್ಲಿ ಕೆಲಸ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತೇಳಿ ಊರು ಬಿಟ್ಟು ಬಂದಂತೆ. ಯಾವುದೋ ಮೈಸೂರು ಹತ್ರ ಯಾವುದೋ ಒಂದು ಊರಿಂದ. ಅವನು ಫಿಲಮಲ್ಲಿ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಹಾಗೆ ಅಂತೇಳಿ ಅಲ್ಲಿ ಬಂದ. ಕುಡಿಯೋದು ಕಲ್ತ್ಕೊಂಡ, ಸ್ಮೋಕು, ಡ್ರಿಂಕ್ಸು ಎಲ್ಲ ಮಾಡ್ತಾನೆ. ಊರಿಗೆ ಬಂದರೂ ಸ್ಮೋಕು, ಡ್ರಿಂಕ್ಸು ಮಾಡ್ತಾನೆ. ಊರಲ್ಲಿದ್ದ ಚೆನ್ನಾಗಿದ್ದ, ಬೆಂಗಳೂರು ಬಂದಮೇಲೆ ಇವೆಲ್ಲ ಕಲ್ತ್ಕೊಂಡ. ಏನು ಮಾಡೋದು ಅಂತೇಳಿ ಈ ಥರ ಸಮಸ್ಯೆ, ಸಮಯ ಸಂದರ್ಭ ನೋಡಿ ಮನುಷ್ಯ ಬದಲಾವಣೆ ಆಗಿಬಿಡ್ತಾನೆ. ನನ್ನ ಒಂದು ಅಭಿಪ್ರಾಯ ಇಷ್ಟೇ. ಜಗತ್ತಿನಲ್ಲಿ 2 ಥರ ವೆರೈಟಿ ಜನ ಇದ್ದಾರೆ. ಒಂದು, ಉದಾಹರಣೆಗೆ ನಾನೇ ತೊಗೊಳ್ಳಿ, ನಾನು ದುಡ್ಡು ಖರ್ಚು ಮಾಡಿ ಎಲ್ರಿಗೂ ಕೆಟ್ಟ ಬುದ್ಧಿ ಕಲಿಸ್ಬಿಡ್ತೀನಿ. ಸ್ಮೋಕ್ ಮಾಡೋದಾಗೆ, ಡ್ರಿಂಕ್ಸ್ ಮಾಡೋದಾಗೆ ಅಂತ ನನ್ನ ದುಡ್ಡು ಇನ್ವೆಸ್ಟ್ ಮಾಡಿ ಅವ್ರಿಗೆಲ್ರಿಗೂ ಕಲಿಸು. ಕುಡೀರೋ, ಮಜಾ ಮಾಡ್ರೋ, ಬನ್ರೋ, ಏನು ಬೇಕು ತಿಂದ್ರೋ, ಹಂದಿ ತಿಂತೀರಾ ಅನ್ನ, ಮೀನು ತಿಂತೀರಾ ಮೀನು, ಕುರಿ, ಕೋಳಿ ಏನು ತಿನ್ರೋ, ನನ್ನ ದುಡ್ಡು ಎಷ್ಟು ಕುಡಿರೋ, ನಾನು ಸ್ಪಾನ್ಸರ್. ನನ್ನ ದುಡ್ಡು ಖರ್ಚು ಮಾಡಿ ಅವ್ರಿಗೆ ಕೆಟ್ಟ ಬುದ್ಧಿ ಕಲಿಸ್ಬಿಡ್ತೀನಿ. ಇದು ಒಂದು ವರ್ಗ ಜನಾಂಗ ಸಮಾಜದಲ್ಲಿ. 2ನೇ ವೆರೈಟಿ, ಅವ್ರ ದುಡ್ಡಲ್ಲಿ ನಾನು ಮಜಾ ಮಾಡ್ತೀನಿ. ಒಂದು, ನಾನು ಇನ್ವೆಸ್ಟ್ ಮಾಡಿ ಕಳಿಸ್ತೀನಿ, ಇಲ್ಲ ಅವರು ನಮ್ಮದು ಹತ್ರ ದುಡ್ಡನ್ನೇ ಖರ್ಚು ಮಾಡಿಸಿ ನಮಗೆ ಕಳಿಸ್ಬಿಡ್ತಾರೆ. ನನ್ನ ಹತ್ರ ಒಂದು 500 ರೂಪಾಯಿ, ನನ್ನ ಹತ್ರನೇ 500 ರೂಪಾಯಿ ತೊಗೊಂಡು ನನಗೂ ಕೆಟ್ಟದ್ದು ಕಲಿಸಿ ಅವನು ಕೆಟ್ಟದ್ದು ಮಾಡಿಬಿಡ್ತಾನೆ. ಹೀಗೆ ನನ್ನಿರೋ ದುಡ್ಡು ತೊಗೊಂಡು ನನಗೆ ಕಲಿಸ್ತಾರೆ, ಇಲ್ಲ ಇನ್ನೊಬ್ರು ದುಡ್ಡು ನನಗೆ ಕೆಟ್ಟದ್ದನ್ನು ಕಲಿಸ್ತಾರೆ. ಈ ರೀತಿ ಜಗತ್ತು ಹಾಳಾಗ್ತಿರೋದು. ಈ ವರ್ಷ ಇದು ಜಾಸ್ತಿ ಆಗುತ್ತೆ. ಈ ಒಂದು 2025ರಲ್ಲಿ ಮನೆಗಳಲ್ಲಿ ದುಷ್ಟ ಚಟಗಳು, ದುಷ್ಟರ ಸಹವಾಸದಿಂದ ಮನಸ್ಸಿನ ಶಾಂತಿ, ಆರೋಗ್ಯ ಹಾನಿ. ಈ ಥರದಕ್ಕೆ ಯಾವುದು ಔಷಧಿ ಕೊಡಬೇಕು ಹೇಳಿ? ಯಾವ ಇಂಜೆಕ್ಷನ್ ಇದೆ, ಯಾವ ಟ್ಯಾಬ್ಲೆಟ್ ಇದೆ, ಯಾವ ಕ್ಯಾಪ್ಸೂಲ್ ಇದೆ ತೊಗೊಳ್ಳಿಕ್ಕೆ? ದುಷ್ಟ ಸಹವಾಸಕ್ಕೆ ಹೋಗಬಾರ್ದು. ಕೆಟ್ಟ ಜನ ನಮಗೆ ಕೆಟ್ಟದ್ದು ಕಲಿಸ್ತಾರೆ. ಅದಕ್ಕೆಲ್ಲ ಮೆಡಿಸಿನ್ ಇದೆಯಾ? ಇಲ್ಲ. ಕುಡಿಯೋದಕ್ಕೆ ತಪ್ಪಿಸ್ತಿದ್ದೆ, ಅದು ಬೇಕಾದಷ್ಟು ಮೆಡಿಸಿನ್ಸ್ ಬಂದಿದೆ ಇವತ್ತಿನ ಸಹ. ಅದು ಎಷ್ಟು ಸಕ್ಸಸ್ ಆಗಿದೆಯೋ ಗೊತ್ತಿಲ್ಲ ನನಗೆ. ಊಟದಲ್ಲಿ ಮಿಕ್ಸ್ ಮಾಡಿಕೊಡ್ತಾರೆ ಅವ್ನು ಕುಡಿಬಾರ್ದು ಅಂತ, ಟೀ ಕಾಫಿಲಿ ಮಿಕ್ಸ್ ಮಾಡಿಕೊಡ್ತಾರೆ, ಏನೇನೋ ಟ್ರೀಟ್ಮೆಂಟ್ ಇದೆ. ಆದರೂ ಬಿಡ್ತಾರೋ ಏನೋ ಗೊತ್ತಿಲ್ಲ. ಆದರೂ ಕುಡುಕಿ ಒಂದು ಕಾನ್ಸೆಪ್ಟ್ ಈಗ ಜಗತ್ತಲ್ಲಿ ಏನಿದೆ ಅಂದರೆ, ಇರೋಷ್ಟು ದಿವಸ ಚೆನ್ನಾಗಿ ಎಂಜಾಯ್ ಮಾಡಿ ಸತ್ತೋಗೋಣ ಅಂತ. ಇರೋಷ್ಟು ದಿವಸನಾದ್ರೂ ಚೆನ್ನಾಗಿರಬೇಕಲ್ಲ, ಅದಕ್ಕಾದ್ರೂ ನಾವು ದುಶ್ಚಟನ ಬಿಡಬೇಕು. ಎಂಜಾಯ್ ಮಾಡೋದಂದ್ರೇನು? ಸ್ಮೋಕು, ಡ್ರಿಂಕ್ಸ್ ಇವೆಲ್ಲ ಎಂಜಾಯ್ಮೆಂಟ್ ಅಲ್ಲ. ಎಂಜಾಯ್ ಮಾಡೋದಂದರೆ ಯಾರೂ ಮಾಡಿದ್ರು ಒಳ್ಳೆ ಕೆಲಸಗಳನ್ನು ಮಾಡಿ ಜಗತ್ತಿನಲ್ಲಿ ತುಂಬ ದೊಡ್ಡ ಸೆಲೆಬ್ರಿಟಿ ಆಗೋದು, ಅದು ಎಂಜಾಯ್ಮೆಂಟ್, ಅದು ಸುಖ, ಅದು ಆನಂದ, ಅದು ಸಾಧನೆ. ದಿನ ಎಡಬಾಟ್ಲು ಕುಡಿಯೋದು, ದಿನ 10 ಪ್ಯಾಕೆಟ್ ಸಿಗರೇಟ್ ಸೇದೋದು, ಮಾಡಬಾರ್ದು ಕೆಟ್ಟ ಕೆಲಸ ಮಾಡೋದು, ಅದು ದೊಡ್ಡ ಎಂಜಾಯ್ಮೆಂಟ್, ಅದು ದೊಡ್ಡ ಸಾಧನೆ ಅಲ್ಲ. ಪ್ರಾಣಿಗೂ ನಮಗೇನು ವ್ಯತ್ಯಾಸ? ನಮಗೂ ನಾಯಿಗೂ ಏನು ವ್ಯತ್ಯಾಸ? ನಮಗೂ ಹಂದಿ, ಕುರಿ, ಕೋಳಿ, ಆನೆ, ಒಂಟೆ, ಕುದುರೆ, ಹಾವುಗಳಿಗೆ ಏನು ವ್ಯತ್ಯಾಸ ಇದೆ? ಮನುಷ್ಯನ ಜನ್ಮ ಮಹಾಶ್ರೇಷ್ಠ. ಆ ಶ್ರೇಷ್ಠತೆಯನ್ನು ಕಾಪಾಡ್ಕೋಬೇಕು ಅಂತಂದರೆ ಧರ್ಮ ಪಾಲನೆ ಮಾಡಬೇಕು. ನಾವೆಷ್ಟು ಪ್ರಸಿದ್ಧಿ ಆಗ್ತೀವೋ, ನಾವೆಷ್ಟು ಸೆಲೆಬ್ರಿಟಿ ಆಗ್ತೀವೋ, ಎಷ್ಟು ಮಹಾತ್ಮರಾಗ್ತೀವೋ ಅನ್ನೋದು ನಮ್ಮ ಗುಣ, ನಡವಳಿಕೆ, ಸಂಸ್ಕಾರದ ಮೇಲೆ ಡಿಪೆಂಡ್ ಆಗಿದೆ. ಒಳ್ಳೆ ಗುಣ, ನಡವಳಿಕೆ, ಒಳ್ಳೆಯ ಅಭ್ಯಾಸಗಳು, ಈ 3 ಮನುಷ್ಯನ ಶ್ರೀಮಂತಿಕೆಯನ್ನು ಹೆಚ್ಚಿಸುವಂಥದ್ದು. ದುಡ್ಡಲ್ಲ. ದುಡ್ಡಿರೋದ್ರಿಂದಲೇ ಹಾಳಾಗ್ತಿರೋದು ನಾವು. ದುಡ್ಡು ಅಷ್ಟಿದೆಯಲ್ಲ, ಕುಡಿಯೋಣ, ಅಷ್ಟೊಂದು ದುಡ್ಡಿದೆ, ಎಂಜಾಯ್ ಮಾಡೋಣ ಅನಿಸ್ತದೆ.
ನಮ್ಮ ನಡೆ ನುಡಿಗಳು, ಮಾತು, ನಮ್ಮ ನಡವಳಿಕೆ ಆ್ಯಂಡ್ ಆ್ಯಟಿಟ್ಯೂಡು, ನಮ್ಮ ಚಿಂತನೆಗಳು, ಭಾವನೆಗಳು, ನಮ್ಮ ಸಂಸ್ಕಾರ, ನಮ್ಮ ಧರ್ಮ, ನಮ್ಮ ಸತ್ಯತೆ, ಪವಿತ್ರತೆ, ಶ್ರೇಷ್ಠತೆ ಇದನ್ನು ಕಾಪಾಡ್ಕೊಂಡ್ಬಂದರೆ ಮಾತ್ರ ರಾತ್ರೋತ್ರಿ ಶ್ರೀಮಂತನಾಗಿಬಿಡ್ತಾನೆ. ಪ್ರಖ್ಯಾತ ಅಂದರೆ ಏನು ಗೊತ್ತಾ? ಅಂಥ ದೊಡ್ಡ ದೊಡ್ಡ ಪ್ರಖ್ಯಾತ ಅಲ್ಲ, ಅಷ್ಟು ಫೇಮಸ್ ಆಗಿಬಿಡ್ತಾನೆ. ವಿದ್ಯೆ ಇದೆ ನೋಡಿದ್ರೆ ಎಲ್ಲ ಕೆಟ್ಟ ಚಟಗಳು, ನೋಡಿದ್ರೆ ಅವನು PhD ಮಾಡಿದ್ದಾನೆ, ಎಲ್ಲ ದುಶ್ಚಟಗಳು. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಮೈ ತುಂಬ ರೋಗ, ಯಾಕೆ? ದುಶ್ಚಟಗಳಿಂದ. ಆದ್ದರಿಂದ ಈ ವರ್ಷ ಎಲ್ಲ ಚಿಕ್ಕ ಮಕ್ಕಳು, ಯುವಕರು, ಯುವತಿಯರು, ಮದುವೆ ಆಗದೇದವರು, ಮದುವೆ ಆಗಿರೋರು, ಮಕ್ಕಳಾಗಿರೋರು, ರಿಟೈರ್ಡ್ ಆಗಿರೋರು, ವಯಸ್ಸಾಗಿರೋರು ಎಲ್ಲರೂ ಈ ದುಷ್ಟ ಚಟಗಳಿಂದ ದೂರ ಇರಬೇಕು. ದುಷ್ಟರ ಸಹವಾಸದಿಂದ ದೂರ ಇರಬೇಕು ಅಂದರೆ ಏನು ಮಂತ್ರ, ಏನು ತಂತ್ರ ಮಾಡಬೇಕು ಅನ್ನೋದನ್ನು ನಾನೊಂದು ಸಣ್ಣ ವಿರಾಮದ ಹತ್ರ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಮಕ್ಕಳು ಕೆಟ್ಟ ದಾರಿ ಹಿಡಿಬಾರ್ದು, ಕೆಟ್ಟ ಚಟಗಳಿಗೆ ಭಾಗಿಯಾಗಬಾರ್ದು, ಕೆಟ್ಟ ಜನರ ಸಹವಾಸ ಆಗಬಾರ್ದು ಅಂದರೆ ಪ್ರತಿನಿತ್ಯ ಮನೆಯಲ್ಲಿ ನೀವಿರೋ ವಾಸ ಮಾಡೋ ಜಾಗದಲ್ಲಿ ರಾಮ ಧ್ಯಾನ ಮಾಡಬೇಕು. ರಾಮ ಪುರುಷರಲ್ಲಿ ಉತ್ತಮವಾದ ಪುರುಷ, ಅದಕ್ಕೆ ಪುರುಷೋತ್ತಮ ಅಂತ ಕರೆದು. ರಾಮನ ಗುಣಗಳು, ರಾಮನ ಆಚರಣೆ, ರಾಮನ ನಡತೆಗಳು, ರಾಮನಲ್ಲಿದ್ದಂಥ ಸಂಸ್ಕಾರಗಳು ಇದೆಲ್ಲ ಬರಬೇಕು ಅಂದರೆ ನಾವು ರಾಮನಂತೆ ಆಗಬೇಕು ಅಂತಂದರೆ ಅವನ್ನ ಧ್ಯಾನ ಮಾಡಬೇಕಂತೆ. ಅದಕ್ಕೆ ಏನು ಮಾಡಬೇಕು? ಪ್ರತಿ ಶನಿವಾರ ಮನೆಯಲ್ಲಿ ಅಥವಾ ಭಾನುವಾರ ದಿವಸ, ನಿಮಗೆ ಶನಿವಾರ ಬಹಳ ಇಂಪಾರ್ಟೆಂಟು, ಕಡಲೆಕಾಯಿ ಬೀಜ, ಕಡಲೆಕಾಯಿ ಹುರ್ಗಡ್ಲೆ, ಪುಟಾಣಿ ಅಂತಾರೆ, ಅದು ಸ್ವಲ್ಪ ಬೆಲ್ಲ, ಸ್ವಲ್ಪ ಇದು ಏನು ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರ ಹೇಳಬೇಕು. ಓಂ ಧರ್ಮರೂಪಾಯ ವಿದ್ಮಹೇ ಸತ್ಯವ್ರತಾಯ ಧೀಮಹಿ ತನ್ನೋ ರಾಮಃ ಪ್ರಚೋದಯಾತ್. ಓಂ ಧರ್ಮರೂಪಾಯ ವಿದ್ಮಹೇ ಸತ್ಯವ್ರತಾಯ ಧೀಮಹಿ ತನ್ನೋ ರಾಮಃ ಪ್ರಚೋದಯಾತ್. ಓಂ ಧರ್ಮರೂಪಾಯ ವಿದ್ಮಹೇ ಸತ್ಯವ್ರತಾಯ ಧೀಮಹಿ ತನ್ನೋ ರಾಮಃ ಪ್ರಚೋದಯಾತ್ ಅಂಥೇಳಿ ಆ ಪುಟಾಣಿ ಅಂದರೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಯೂಸ್ ಮಾಡ್ತೀವಿ ಕಡಲೆಕಾಯಿ ಬೀಜ, ಕಡಲೆ, ಅದು ಹುರ್ಗಡ್ಲೆ, ಅದು ಒಂದು ಸ್ವಲ್ಪ ಬೆಲ್ಲ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊಬ್ಬರಿ ಹಾಕಿದ್ರೂ ಒಳ್ಳೆಯದು, ಕೊಬ್ಬರಿ, ಒಣ ಕೊಬ್ಬರಿ ಇಷ್ಟು ಹಾಕ್ಬಿಟ್ಟು ಇದು ಜಪ ಮಾಡಿ ಗಂಡನಿಗೆ, ಮಗನಿಗೆ, ಮಕ್ಕಳಿಗೆ ಎಲ್ರಿಗೂ ಕೊಡ್ತಾ ಇರಬೇಕು. ರಾಮ ಜಪ. ಧರ್ಮ ರೂಪ, ಧರ್ಮವನ್ನು ಪಾಲನೆ ಮಾಡಿದವನು, ಆ ಒಂದು ಸಿಸ್ಟಮ್ನ, ಪ್ರೊಸೀಜರ್ನ, ಆ ಬೈಲವನ್ನು ಫಾಲೋ ಮಾಡಿದವನು, ಸತ್ಯವನ್ನೇ ಹೇಳಿ ಇಡೀ ಬದುಕಿರೋ ತನಕ ಅವನು ವ್ರತ ಪಾಲನೆ ಮಾಡೋದಕ್ಕೆ ಇವತ್ತು ರಾಮ ಮಂದಿರ ಮಾಡಿ ಪೂಜೆ ಮಾಡ್ತೀವಿ, ರಾಮನ ಧ್ಯಾನ ಮಾಡ್ತೀವಿ. ಅಂಥ ಎನರ್ಜಿ, ಅಂಥ ಹಾರ್ಮೋನ್ಸ್, ಅಂಥ ಪವರ್ಫುಲ್ ಎನರ್ಜಿ ಈ ಪದಾರ್ಥ ಮೂಲಕಂತರ ಹೋಗಿ ನಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕೊಡಲಿ, ದುಷ್ಟ ಸಹವಾಸ, ಕೆಟ್ಟ ಚಟಗಳು ಆಗದೇ ಇರಲಿ ಅಂಥೇಳಿ ರಾಮನ ಸ್ಮರಣೆ ಮಾಡಿ ಎಲ್ಲರೂ ಅದನ್ನು ಪ್ರಸಾದ ರೂಪದಲ್ಲಿ ತಿಂತಾ ಬಂದರೆ ನಿಮ್ಮ ಮಕ್ಕಳು ಕೆಟ್ಟ ಚಟಗಳ ಭಾಗಿಯಾಗಲ್ಲ, ಕೆಟ್ಟ ಸಹವಾಸಕ್ಕೆ ಹೋಗಲ್ಲ ಈ ವರ್ಷ. ಇದು ವಿಶೇಷತೆ. ಇದು ನನ್ನ ಕಡೆಯಿಂದ ಹೇಳುವಂಥ ಒಂದು ಸಣ್ಣ ಮಂತ್ರ ತಂತ್ರ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 18ನೇ ತಾರೀಕು ನಾನು ದಾವಣಗೆರೆಗೆ ಬರ್ತಾಯಿದ್ದೀನಿ. ಏನಕ್ಕೆ ಬರ್ತಾಯಿದ್ದೀನಿ ಅಂದರೆ ದಾವಣಗೆರೆಯಲ್ಲಿ ಮೃತ್ಯುಂಜಯ ಹೋಮ ಮತ್ತು ಭೂ ವರಹಸ್ವಾಮಿ ಹೋಮ ಮಾಡ್ತಾಯಿದ್ವಿ. ತೋಟ, ಹೊಲ, ಗದ್ದೆ, ಫಾರ್ಮ್ ಹೌಸು ಮಾರೋಕ್ಕಾಗ್ತಿಲ್ಲ, ಬೆಳೆ ಬೆಳೆಯೋಕ್ಕಾಗ್ತಿಲ್ಲ, ಅಲ್ಲೆಲ್ಲ ಏನೋ ಸಿಕ್ಕಾಬಟ್ಟೆ ಮಾಟ ಮತ್ತು ತಂತ್ರಪ್ರಯೋಗ, ಏನೋ ಒಂದು ತೊಂದರೆಯಿಂದ ಇನ್ವೆಸ್ಟ್ ಮಾಡಿದ್ವಿ, ಅಭಿವೃದ್ಧಿ ಆಗ್ತಿಲ್ಲ, ಪೊಲೀಸ್ ಕೇಸು, ಕೋರ್ಟ್ ಕೇಸು ಜಮೀನು ಮೇಲೆ. ಅಲ್ಲಿ ಯಾರೋ ನೇಣಾಕೊಂಡು ಸತ್ತೋಗಿದ್ರೆ, ಯಾರೋ ಸಾವಾಗಿದೆ ಆ ಜಮೀನು, ಹೊಲ, ತೋಟದಲ್ಲೆಲ್ಲ. ಇನ್ನೊಂದು ಕಡೆ ಮನೆ ಮಾರಾಟ ಆಗ್ತಿಲ್ಲ, ಸ್ವಂತ ಮನೆ ಇಲ್ಲ, ಬೋಗಿ ಮನೇಲೇ ಇದ್ದೀವಿ, ಬಾಡಿಗೆ ಮನೇಲೇ ಇದ್ದೀವಿ, ನಮಗೊಂದು ಸ್ವಂತ ಮನೆ ಆಗಬೇಕು ಅಂತ ಒಂದು ಆಸೆ. ಮನೆ ಮೇಲೆ, ಗೋಡನ್ ಮೇಲೆ ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಚೌಟ್ರಿ ಮೇಲೆಲ್ಲ ಕೋರ್ಟ್ ಕೇಸು, ಪೊಲೀಸ್ ಕೇಸಿದೆ, ಮಾಟ ಮಂತ್ರ ತಂತ್ರಗಳಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ ಆ ಜಾಗದಲ್ಲಿ. ಈ ಥರ ದೋಷಗಳಿದ್ದಾಗ ಭೂ ವರಹಸ್ವಾಮಿ ಮಾಡಬೇಕು, ವರಹಸ್ವಾಮಿ ಹೋಮ ಮಾಡಬೇಕು ಅನ್ನುತ್ತೆ. ಮನೆ ತೊಗೊಂಡ್ಮೇಲೆ ಕ್ಯಾನ್ಸರ್ ಬಂತು, ಜಮೀನು ತೊಗೊಂಡ್ಮೇಲೆ ಲಕ್ವಾ ಬಂತು, ಆ ಮನೆಗೆ ಹೋದ್ಮೇಲೆ ಫಿಟ್ಸ್ ಬಂತು, ಆ ಮನೆಗೆ ಹೋದ್ಮೇಲೆ ನೇಣಾಕೊಂಡು ಸತ್ತೋರು ನಮ್ಮ ಯಜಮಾನರು, ಈ ಮನೆಗೆ ಹೋದ್ಮೇಲೆ ಮಗ ಆಕ್ಸಿಡೆಂಟಾಗಿ ಸತ್ತೋದ, ಈ ಮನೆಗೆ ಬಂದಮೇಲೆ ನಂಗೆ ಕಾಲು ಹೋಯಿತು. ಹೀಗೆ ರೋಗ ಬಾಧೆ, ಅಪಮೃತ್ಯು ದೋಷಗಳು ಆಗಾಗ ನಮಗೆ ಹೊಲ, ಗದ್ದೆ, ಮನೆ ಇದು ವಾಸ ಮಾಡುವಾಗ ತೊಂದರೆ ಆಗ್ತಿತ್ತು. ಅಂದರೆ
ವರ್ಷಕ್ಕೊಂದ್ಸಲ ಮೃತ್ಯುಂಜಯ ಹೋಮ ಮಾಡಬೇಕಂತೆ ನಮ್ಮ ಜಾತಕಕ್ಕೆ ಶಾಂತಿ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಯಾರಿಗೆ ಈ ಜಮೀನು ವಿಷಯದಲ್ಲಿ ಕೋರ್ಟು ಪೊಲೀಸ್ ಕೇಸು ಮತ್ತು ಇನ್ನೇನೋ ಕೇಸ್ಗಳಲ್ಲಿ ನಡೀತಾ ಇದೆ, ಮಾಟ ಮತ್ತು ತಂತ್ರ ಪ್ರಯೋಗ ಭಾಳ ತೊಂದರೆ ನಡೀತಾ ಇದೆ, ಮನೆಗಳಲ್ಲಿ ಅರ್ಧಂಬರ್ಧ ಮನೆ ಕಟ್ಬಿಟ್ಟಿದ್ವಿ, ಕಂಪ್ಲೀಟ್ ಆಗಿಲ್ಲ, ಸೈಟ್ ಇದೆ ಮನೆ ಕಟ್ಟೋಕ್ಕಾಗ್ತಿಲ್ಲ, ಹೀಗೆ ಹಲವಾರು ಈ ಕಟ್ಟಡ ವಸತಿ ದೋಷಗಳು, ಭೂಮಿ ದೋಷಗಳಿದ್ದಾಗ ವರಹಸ್ವಾಮಿ ಹೋಮ ಮಾಡಬೇಕು. ಇದೇ ತಿಂಗಳ 18ನೇ ತಾರೀಕು ನಾವು ದಾವಣಗೆರೆಯಲ್ಲಿ ಉಚಿತವಾಗಿ ನಿಮ್ಗೆಲ್ರಿಗೂ ಈ ಮನೆ ವಿಚಾರದಲ್ಲಿ, ಕೋರ್ಟ್ ಕೇಸ್ ವಿಚಾರದಲ್ಲಿ ಏನೇ ದೋಷ ಇದ್ದರೂ ಕೂಡ ಪರಿಹಾರ ಆಗಲಿ ಅಂತ ಮಹಾಮೃತ್ಯುಂಜಯ ಹೋಮ, ವರಹಸ್ವಾಮಿ ಹೋಮ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮ 18ನೇ ತಾರೀಕು ಶನಿವಾರ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಜಾಗದಲ್ಲಿ ನಡೆಯುತ್ತಾ ಇದೆ. ಚೌಡೇಶ್ವರಿ ದೇವಸ್ಥಾನ ಅಂಥೇಳಿ, ಚೌಡೇಶ್ವರಿ ದೇವಿ ಸನ್ನಿಧಾನದಲ್ಲಿ ಹದಡಿ ರಸ್ತೆ ಅಂತ ದಾವಣಗೆರೆ ಸಿಟಿ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಸ್ಟೇಷನ್ 1.5 ಕಿಲೋಮೀಟ್ರ್ ಆಗುತ್ತೆ. ಆ ಜಾಗದಲ್ಲಿ ಈ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ 2:30 ಮುಗಿದೋಗುತ್ತೆ. ಯಾರ್ಯಾರಿಗೆ ಜಮೀನು ವಿಚಾರದಲ್ಲಿ ತೊಂದರೆ ಇದೆಯೋ, ಜಮೀನು ತೊಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಜಮೀನು ಮನೆ ಮೇಲೆ ಏನೋ ಪ್ರಾಬ್ಲಮ್ಸ್ ಇತ್ತು ಅಂದರೆ, ಜಮೀನಲ್ಲಿ ತೊಂದರೆ ಇರೋ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಮಧ್ಯಭಾಗದ ಒಂದೊಂದು ಇಡೀ ಮಣ್ಣು ತೊಗೊಂಬನ್ನಿ. ಮನೆ ಕಟ್ಟುತ್ತಾ ಇದ್ದೀವಿ, ನಿಂತೋಗಿದೆ, 2 ಇಟ್ಕೆ ತೊಗೊಂಬನ್ನಿ. ಮನೆ ಕಟ್ಟಬೇಕು, ಸೈಟ್ ಇದೆ, ಇನ್ನೂ ಕಟ್ಟಿಲ್ಲ, 2 ಇಟ್ಕೆ ತೊಗೊಂಬನ್ನಿ. 18ನೇ ತಾರೀಕು ನಿಮ್ಮ ಭೂಮಿದು ಮಣ್ಣು, ನಿಮ್ಮ ಮನೆ ಕಟ್ಟಬೇಕು, ಮನೆ ಸಮಸ್ಯೆ ಇರೋದು ಇಟ್ಕೆ, ಇದಿಷ್ಟು ತೊಗೊಂಡು 8 ಗಂಟೆಗೆ ನೀವು ದಾವಣಗೆರೆಯಲ್ಲಿ ಈ ತೋರಿಸೋ ಅಡ್ರೆಸ್ಸಿಗೆ ಬರಬೇಕು. ನಾನು ಆ ಸ್ಥಳದಲ್ಲಿ ಸಂಕಲ್ಪ ಮಾಡಿಸಿ ನಿಮಗೆ ಕೆಲವು ಮಂತ್ರತಂತ್ರಗಳನ್ನು ಹೇಳ್ಕೊಡ್ತೀನಿ. ಭಾಳ ವಿಶೇಷವಾದಂಥ ಮಂತ್ರತಂತ್ರ ಕಲಿಸ್ತೀನಿ. ಆ ಮಂತ್ರತಂತ್ರದಿಂದ ನಿಮಗೆ ಕೋರ್ಟ್ ಕೇಸು, ಪೊಲೀಸ್ ಕೇಸು, ಮನೆ ಜಮೀನು ವಿಚಾರದಲ್ಲಿ ಅಥವಾ ರೋಗ ಬಾಧೆ, ಹಲವಾರು ಕಾಯಿಲೆ ನರಳುತ್ತಿದ್ದರೆ ಈ ಎಲ್ಲ ಥರ ದೋಷಗಳನ್ನು ನಿವಾರಣೆ ಮಾಡೋಕ್ಕೆ ಪರಿಹಾರ ಹೇಳ್ತೀನಿ. ಪ್ರತಿ ವರ್ಷ ಜಮೀನು ಮನೆ ಇರೋರು ಮೃತ್ಯುಂಜಯ ಹೋಮ ಮಾಡ್ತಿರಬೇಕು. ಕಾಯಿಲೆ ಬಾಧೆ ಬರಬಾರ್ದು, ಅಪಮೃತ್ಯು ದೋಷ ಬರಬಾರ್ದು ಅಂದರೆ ಭೂಮಿ ವಿಚಾರದಲ್ಲಿ, ಮನೆ ವಿಚಾರದಲ್ಲಿ ಆಗಾಗ ವರಹಸ್ವಾಮಿ ಜಪ ತಪಗಳು ಮಾಡೋದ್ರಿಂದ ನಮಗೆ ಈ ಆಸ್ತಿ ವಂಶ ಪಾರಂಪರ್ಯಗೂ ಉಳಿಯುತ್ತೆ. ಅದರಿಂದ ನಾವಿಗೆ ದಿನನಿತ್ಯ ಊಟ ತಿಂಡಿ ಮಾಡ್ತೀವಿ, ಹಾಗೆ ವರ್ಷಕ್ಕೊಂದ್ಸಲ ಮೃತ್ಯುಂಜಯ ಹೋಮ ಮತ್ತು ಭೂವರಹಸ್ವಾಮಿ ಹೋಮ ಮಾಡಬೇಕು. ಇವೆಲ್ಲ ಮಾಡಬೇಕು. ನಿಮ್ಗೆ 50-60 ಸಾವಿರ ರೂಪಾಯಿ ಖರ್ಚಾಗತ್ತೆ. ನಾವು ನಿಮ್ಗೆ ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಅದರಿಂದ ನೀವು ಬಂದು ಕೂತ್ಕೊಳ್ಳೋದಷ್ಟೇ. ಜಮೀನು ಮಣ್ಣು ತನ್ನಿ, ಮನೆ ಕಟ್ಟಬೇಕು ಅನ್ನೋರು ಇಟ್ಕೆ ತೊಗೊಂಬನ್ನಿ. ಇಷ್ಟು ತೊಗೊಂಬಂದು ಕೂತ್ಕೊಂಡ್ರೆ ನಿಮಗೆಲ್ಲ ಥರ ದೋಷ ನಿವಾರಣೆ ಮಾಡೋ ಕಾನ್ಸೆಪ್ಟ್ಸು ಮುದ್ರಾ ಮಂತ್ರ ತಂತ್ರದಿಂದ ನಿಮ್ಗೆ ಹೇಳ್ಕೊಡ್ತೀನಿ. ಇನ್ನೊಮ್ಮೆ ಹೇಳ್ತೀನಿ, ಇದು ನಡೀತಾ ಇರೋದು ದಾವಣಗೆರೆಯಲ್ಲಿ ನಾಳಿದ್ದು 18ನೇ ತಾರೀಕು ಶನಿವಾರ ದಿವಸ ವರಹಸ್ವಾಮಿ ಹೋಮ, ಮೃತ್ಯುಂಜಯ ಹೋಮ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗಿ ಮಧ್ಯಾಹ್ನ 2:30 ಮುಗ್ದೋಗುತ್ತೆ. ಇದು ಉಚಿತ. ಈ ಕಾರ್ಯಕ್ರಮಕ್ಕೆ ನೀವೇನು ದುಡ್ಡು ಕೊಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಬಂಧು ಮಿತ್ರರಿಗೆ ಎಲ್ರಿಗೂ ತಿಳಿಸಿ. ಮನೆ ಮಾಡ್ಕೋಬೇಕು, ಒಂದು ಮನೆ ಕಟ್ಟಿಸ್ಕೋಬೇಕು, ನಮಗೊಂದು ಸ್ವಂತ ಮನೆ ಆಗಬೇಕು ಅನ್ನೋರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ. ಮಂಗಳ ಮತ್ತು ರಾಹುಗ್ರಹ ದೋಷ ಇದ್ದರೆ ನಿಮಗೆ ಮನೆ ಕಟ್ಟೋಕ್ಕಾಗಲ್ಲ, ಭೂಮಿ ಪಡ್ಕೊಳ್ಳೋಕ್ಕಾಗಲ್ಲ, ಕಟ್ಟಿರೋ ಮನೆನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಅರ್ಧಂಬರ್ಧ ನಿಂತೋಗಿರೋ ಮನೆ. ಮಂಗಳ ರಾಹು, ಅದಕ್ಕೆ ಮಂಗಳ ಗ್ರಹಕ್ಕೆ ರಾಹು ಗ್ರಹಕ್ಕೆ ಭೂಮಿ ವಿಚಾರದಲ್ಲಿ ಶಾಂತಿ. ಶನಿ ಗ್ರಹ ನಮ್ಮ ಆಯುಷ್ಯ ಅಧಿಪತಿ ಯಾರು? ಶನಿ ಗ್ರಹ. ಶನಿ ಶಾಂತಿ ಆಗುತ್ತೆ. ಅದಕ್ಕೆ ಮಂಗಳ, ರಾಹು, ಶನಿ, ಸೂರ್ಯ ಈ 4 ಗ್ರಹಗಳಿಗೆ ನಾಳೆ ಶನಿವಾರ ದಿವಸ ಮೃತ್ಯುಂಜಯ ವರಾಹ ಹೋಮ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮ ತಪ್ಪದೆ ನೀವೆಲ್ಲರೂ ಕೂಡ ಬಂದು ಭಾಗವಹಿಸಿ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನೊಂದು ವೆಬ್ಸೈಟ್ ತೋರಿಸ್ತಾ ಇರೋಣ, yagas.ssbk.in ಅಂತ. ಆ ವೆಬ್ಸೈಟ್ಗೆ ಹೋಗಿ ನೀವೆಲ್ಲ ಫಿಲ್ ಮಾಡಿ. ನೀವು ಎಷ್ಟು ಜನ ಬರ್ತಿದ್ದೀರಾ, ಎಲ್ಲಿಂದ ಬರ್ತಿದ್ದೀರಾ ಅಂತ ಒಂದು ಜಸ್ಟ್ 2 ನಿಮಿಷದ ಕೆಲಸ ಅದು. ಆ ಫಾರ್ಮ್ ಫಿಲ್ ಮಾಡಿದ್ರೆ ನಮ್ಗೆ ಭಾಳ ಇಂಪಾರ್ಟೆಂಟ್. ಇದು ನಿಮಗೂ ಕೂಡ ಭಾಳ ಇಂಪಾರ್ಟೆಂಟು. ಯಾಕೆ ಅಂತ ಅವತ್ತು ಹೇಳ್ತೀನಿ ನಾನು. ಅದಕ್ಕೆ ಎಲ್ಲರೂ yagas.ssbk.in ಅಂತ ಆ ವೆಬ್ಸೈಟ್ನ ನೀವು ಹೋಗಿ ನಿಮ್ಮ ಹೆಸರು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಟೈಮ್ ಟು ಟೈಮ್ ಅಲ್ಲೂ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಬುಕ್ ಮಾಡ್ಕೋಬೋದು ಅಪಾಯಿಂಟ್ಮೆಂಟ್ಸ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.